ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೆಳ್ಳಂಬೆಳಗ್ಗೆ ಭೂಕಂಪನ. ಬೆಳಗಿನ ಜಾವ ದೆಹಲಿ ಎನ್ಸಿಆರ್ನಲ್ಲಿ ಕಂಪನದ ಅನುಭವ. ರಿಕ್ಟರ್ ಮಾಪಕದಲ್ಲಿ 4.0 ತೀವ್ರತೆ ದಾಖಲು. ಮನೆಯಿಂದ ಹೊರಗೋಡಿದ ಜನ. ಆತಂಕ ಪಡದಂತೆ ಪ್ರಧಾನಿ ಮೋದಿ ಸಂದೇಶ. ಮುಂದಿನ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಇದೆ. ಅವಶ್ಯಕತೆ ಇಲ್ಲದಿರೋರನ್ನ ಚರ್ಚೆ ಮಾಡಿದರೆ ಏನೂ ಉಪಯೋಗ ಇಲ್ಲ. ಬೆಳಗಾವಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ. ನಾವು ಯಾರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿಲ್ಲ. ಅವರೇ ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ಬೇಡ. ಸಿಎಂ ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಬೇಡ ಅಂದಿದ್ದ ಡಿಸಿಎಂ ಡಿಕೆಶಿಗೆ ಸಚಿವ ಕೆಎನ್ ರಾಜಣ್ಣ ಟಾಂಗ್. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಪ್ಲಾನ್. ಹಳೆ ಮೈಸೂರು ಭಾಗದಲ್ಲಿ ಬೃಹತ್ ಸಮಾವೇಶ ನಡೆಸಲು ಜೆಡಿಎಸ್ ಸಿದ್ಧತೆ. ಅಲ್ಲೇ ಜೆಡಿಎಸ್ಗೆ ಹೊಸ ಅಧ್ಯಕ್ಷರ ಘೋಷಣೆ ಮಾಡೋ ಚಿಂತನೆ. ಪತಿ ನಿಧನದ ಬಳಿಕ ಪತ್ನಿಯಿಂದ ಸಂಬಂಧಿಕರು ಆಸ್ತಿ ಬರೆಸಿಕೊಂಡ ಕೇಸ್. ತನಿಖೆಯ ಉಸ್ತುವಾರಿ ಮಲ್ಲೇಶ್ವರ ಎಸಿಪಿ ಹೆಗಲಿಗೆ. ಗೃಹ ಸಚಿವರ ಸೂಚನೆಯ ಬಳಿಕ ಎಸಿಪಿಗೆ ವಹಿಸಿದ ನಗರ ಕಮಿಷನರ್. ದೊಡ್ಡಬಳ್ಳಾಪುರ ತಹಶೀಲ್ದಾರ್ ನಕಲಿ ಸಹಿ ಬಳಸಿ ಲಕ್ಷಾಂತರ ರೂಪಾಯಿ ಲಪಟಾಯಿಸಿದ ಕಂದಾಯ ನಿರೀಕ್ಷಕ. ತಹಶೀಲ್ದಾರ್ ವಿಭಾ ವಿದ್ಯಾ ರಾಥೋಡ್ ದೂರಿನ ಮೇರೆಗೆ ಆರ್ಐ ಹೇಮಂತ್ ಕುಮಾರ್ ಅರೆಸ್ಟ್. ವಿವಿಧ ಖಾತೆಗಳಿಗೆ ಹಣ ವರ್ಗಾವಣೆ ಬಗ್ಗೆ ತನಿಖೆ. ಇಡಿ ಅಧಿಕಾರಿ ಅಂತ ಹೇಳಿ ರೇಡ್ ಮಾಡಿ 30 ಲಕ್ಷ ದರೋಡೆ ಪ್ರಕರಣ. ಸಿಂಗಾರಿ ಬೀಡಿ ಉದ್ಯಮಿ ಸುಲೈಮಾನ್ ಮನೆಯಲ್ಲಿ ನಡೆದಿದ್ದ ದರೋಡೆ. ಎಎಸ್ಐ ಸೇರಿ ಕೇರಳದ 4 ಬಂಧಿಸಿದ ಮಂಗಳೂರು ಪೊಲೀಸರು. ಬೆಂಗಳೂರಲ್ಲಿ ಖೋಟಾ ನೋಟು ಚಲಾವಣೆಗೆ ಯತ್ನ. ನೋಟು ಚಲಾವಣೆ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ 3 ಆರೋಪಿಗಳು. ತನಿಖೆ ಮುಂದುವರಿಸಿದ ಆಡುಗೋಡಿ ಪೊಲೀಸರು. ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಈ ವರ್ಷ ಓಪನ್ ಆಗಲಿದೆ ಪಿಂಕ್ ಲೈನ್ ಮೆಟ್ರೋ. ಎಂಜಿ ರಸ್ತೆಯಿಂದ ಶಿವಾಜಿನಗರ ಮೆಟ್ರೋ ಸ್ಟೇಷನ್ವರೆಗೆ ಸುರಂಗ ಕೊರೆಯೋ ಕಾರ್ಯ ಪೂರ್ಣ. ಇವತ್ತು ಹೊರಬರಲಿದೆ 1 TBM ಮೆಷಿನ್. ಫುಟ್ಬಾಲ್ ಟೂರ್ನಮೆಂಟಲ್ಲಿ ಪ್ರೇಕ್ಷಕರ ಗ್ಯಾಲರಿ ಕುಸಿತ. ಮಂಗಳೂರಿನ ಎಮ್ಮೆಕೆರೆ ಬಳಿ ಘಟನೆ. ಚಲಾಪಿಲಿಯಾದ ಪ್ರೇಕ್ಷಕರು. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಎಲ್ಲರೂ ಪಾರು. ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಬೆಂಗಳೂರು ದಕ್ಷಿಣ ಸಂಸದ. ಮಾರ್ಚ್ 5 ಮತ್ತು 6ರಂದು ತೇಜಸ್ವಿ ಸೂರ್ಯ ವಿವಾಹ ಸಮಾರಂಭ. ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ವರಿಸಲಿರೋ ಬಿಜೆಪಿ ಯುವ ನಾಯಕ. ಟ್ರಾಫಿಕಲ್ಲಿ ಹೋದರೆ ಪರೀಕ್ಷೆಗೆ ಟೈಮ್ಗೆ ತಲುಪೋದಕ್ಕಾಗಲ್ಲ. ಎಕ್ಸಾಮ್ ಸೆಂಟರ್ ತಲುಪಲು ಪ್ಯಾರಾಗ್ಲೈಡರ್ನಲ್ಲಿ ಹೋದ ವಿದ್ಯಾರ್ಥಿ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಪಂಚಗಣಿಯಲ್ಲಿ ಸಮರ್ಥ್ ಎನ್ನೋ ಯುವಕನ ಸಾಹಸಕ್ಕೆ ಎಲ್ಲರೂ ದಂಗು. ಒಬ್ಬರಾದ ಮೇಲೆ ಒಬ್ಬರು ಇಳಿತಾ ಇದ್ರು ಖಾಲಿಯಾಗದ ಆಟೋ. ಚಿಕ್ಕ ಆಟೋದಿಂದ 19 ಜನರನ್ನು ತುಂಬಿಸಿಕೊಂಡು ಹೊರಟಿದ್ದ ಚಾಲಕ. ಯುಪಿಯ ಝಾನ್ಸಿಯಲ್ಲಿ ಆಟೋ ತಡೆದ ಪೊಲೀಸರು ನೋಡಿ ಕಂಗಾಲು. ಸಾಫ್ಟ್ ಪಾರ್ನ್ ಕಂಟೆಂಟ್ ವೆಬ್ ಸೀರೀಸ್ ಸೇನೆಗೆ ಅವಮಾನದ ಆರೋಪ. ಸಮವಸ್ತ್ರದಲ್ಲಿ ಲೈಂಗಿಕ ಕ್ರಿಯೆಗೆ ತೊಡಗೋ ದೃಶ್ಯಕ್ಕೆ ಆಕ್ಷೇಪ. ಏಕ್ತಾ ಕಪೂರ್ ವಿರುದ್ಧ ಕೇಸು ದಾಖಲು. ತಾನು 100 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕೋದಕ್ಕೆ ಸಜ್ಜಾದ ನಿರ್ಮಾಪಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.